ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 18ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಸ್ಟ್ರೈಟ್ 4ನೇ ಟ್ರೇಡಿಂಗ್ ಸೆಷನಲ್ಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ ನಿಫ್ಟಿನಲ್ಲಿ 152 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ ರೀಸೆಂಟಾಗಿ 22,800 ಲೆವೆಲ್ನ ಹೈಯನ್ನು ಟಚ್ ಮಾಡಿತ್ತು. ಆ ಒಂದು ಲೆವೆಲ್ನಿಂದ ಆಲ್ಮೋಸ್ಟ್ 800 ಪಾಯಿಂಟ್ಗಳಷ್ಟು ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಸೆನ್ಸೆಕ್ಸ್ನಲ್ಲಿ ಕೂಡ 454 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 415 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಸೊ ನಿಫ್ಟಿ ಒಂದು ಸ್ಟ್ರಾಂಗ್ ಸಪೋರ್ಟ್ 22,000 ಲೆವೆಲ್ನಲ್ಲಿ ಇತ್ತು. ಆ ಒಂದು ಲೆವೆಲ್ನ ಕೆಳಗಡೆ ಈಗ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ವೀಕ್ನೆಸ್ ಇದೆ. ಇದೇ ರೀತಿಯ ವೀಕ್ನೆಸ್ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕಂಟಿನ್ಯೂ ಆದರೆ ನಿಫ್ಟಿನಲ್ಲಿ ಕೂಡ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಕಸ್ಮಾತ್ ಮತ್ತೆ 22,000 ಲೆವೆಲನ್ನು ನಿಫ್ಟಿ ಹೋಲ್ಡ್ ಮಾಡಿಕೊಂಡ್ರೆ ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆಯೇ ನಿಫ್ಟಿ ಬೆಳಗಿನ ಸೆಷನಲ್ಲಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು. ಬಟ್ 1:15 ನಂತರ ಒಂದು ಸಡನ್ ಕರೆಕ್ಷನ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಕೂಡ ಇತ್ತು. ಎಕ್ಸ್ಪೈರಿ ದಿನ ವಾಲಟಾಲಿಟಿಯ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈ ಮುಂಚೆ ಅವರು ಇಂಡಿಯಾದ GDP ಗ್ರೋತನ್ನು 6.5% ಪ್ರಿಡಿಕ್ಟ್ ಮಾಡಿದ್ರು. ಅದನ್ನು ಈಗ 6.8%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಭಾರತದಲ್ಲಿ 4.6% ಇನ್ಫ್ಲೇಷನ್ ಡಿಕ್ಲೇರ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ 2026ರ ಫಿನಾನ್ಷಿಯಲ್ ಇಯರ್ಗೆ ಅದು 4.2%ಗೆ ಡ್ರಾಪ್ ಆಗುತ್ತೆ ಅನ್ನುವಂಥ ಒಂದು ಪ್ರಿಡಿಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಂದು ಸ್ಟ್ರಾಂಗ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಒಂದು ಪ್ರಿಡಿಕ್ಷನ್ ಆಗಿದೆ. ಹಾಗೆಯೇ ಇವತ್ತಿನ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಭಾರತಿ ಏರ್ಟೆಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. 4% ಅಪ್ಸೈಡ್ ಭಾರತಿ ಏರ್ಟೆಲ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮತ್ತೆ ಭಾರತಿ ಏರ್ಟೆಲ್ನಲ್ಲಿ ಟ್ಯಾರಿಫ್ ಹೈಕ್ನ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟಾಗಿ IIFL ಸೆಕ್ಯೂರಿಟೀಸ್ ಈ ಒಂದು ಪ್ರಿಡಿಕ್ಷನ್ ಅನ್ನು ಮಾಡಿದ್ರು. ಮುಂದಿನ 3 ವರ್ಷಗಳಲ್ಲಿ ಬಹಳಷ್ಟು ಟ್ಯಾರಿಫ್ ಇನ್ಕ್ರೀಸ್ ನಮಗೆ ಭಾರತಿ ಏರ್ಟೆಲ್ ಮತ್ತು ರಿಲಯನ್ಸ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆಯೇ 2025ರ ಫಿನಾನ್ಷಿಯಲ್ ಇಯರ್ನ ಸೆಕೆಂಡ್ ಹಾಫ್ನಲ್ಲಿ ಅಂದರೆ ಅಕ್ಟೋಬರ್ನಿಂದ ಡಿಸೆಂಬರ್ ತಿಂಗಳ ನಡುವೆ 20% ಟ್ಯಾರಿಫ್ ಹೈಕ್ ನಮಗೆ ರಿಲಯನ್ಸ್ ಮತ್ತು ಏರ್ಟೆಲ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಈಗೇನು ಏರ್ಟೆಲ್ ಮತ್ತು ರಿಲಯನ್ಸ್ ತಮ್ಮ 5G ಪ್ಲಾನ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ. ಅದಕ್ಕೆ 4G ಪ್ಲಾನ್ಸ್ನ ಪ್ರೀಮಿಯಮನ್ನು ಚಾರ್ಜ್ ಮಾಡ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅವರು 5Gಗೆ ಸಪ್ರೇಟ್ ಟ್ಯಾರಿಫ್ ಪ್ಲಾನ್ಸನ್ನು ಚಾರ್ಜ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ 4G ಪ್ಲಾನ್ಸ್ನ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಸೊ ರೀಚಾರ್ಜ್ನ ಮೇಲೆ ಹೆಚ್ಚಿನ ಒಂದು ಅಮೌಂಟನ್ನು ಏರ್ಟೆಲ್ ಮತ್ತು ರಿಲಯನ್ಸ್ನ ಯೂಸರ್ಸ್ಗಳು ಪೇ ಮಾಡಬೇಕಾಗುತ್ತೆ. ಹಾಗೆ ಶ್ರೀಲಂಕಾದ ಏರ್ಟೆಲ್ ಬಿಸ್ನೆಸ್ ಏನಿತ್ತು ಏರ್ಟೆಲ್ ಲಂಕಾ, ಇದನ್ನು ಅವರು ಶ್ರೀಲಂಕಾದ ಇನ್ನೊಂದು ಟೆಲಿಕಾಂ ಆಪರೇಟರ್ ಡೈಲಾಗ್ನ ಜೊತೆಯಲ್ಲಿ ಮರ್ಜ್ ಮಾಡಬೇಕು ಅಂತ ಇದ್ದಾರೆ. 100%ನಷ್ಟು ಏರ್ಟೆಲ್ ಲಂಕಾದ ಶೇರನ್ನು ಡೈಲಾಗ್ ಪರ್ಚೇಸ್ ಮಾಡುವಂಥ ಚಾನ್ಸಸ್ ಇದೆ. ಇದರಿಂದ ಮತ್ತಷ್ಟು ಅಮೌಂಟನ್ನು ಭಾರತಿ ಏರ್ಟೆಲ್ ಪಡ್ಕೋತಾರೆ. ಹಾಗೆ ರೀಸೆಂಟಾಗಿ ಫೆಬ್ರವರಿ ತಿಂಗಳಲ್ಲಿ ಭಾರತಿ ಏರ್ಟೆಲ್ನ ಚೇರ್ಮನ್ ಸುನಿಲ್ ಭಾರತಿ ಮಿತ್ತಲ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಭಾರತಿ ಏರ್ಟೆಲ್ 300 ರೂಪಾಯಿಯ ARPOನ ಟಾರ್ಗೆಟ್ ಮಾಡ್ತಿದೆ ಅಂತ. ಅಂದರೆ ಪ್ರತಿಯೊಬ್ಬ ಏರ್ಟೆಲ್ ಯೂಸರ್ನಿಂದ 300 ರೂಪಾಯಿಯಷ್ಟು ಅಮೌಂಟನ್ನು ಪ್ರತಿ ತಿಂಗಳು ಏರ್ಟೆಲ್ ರೆವೆನ್ಯೂ ಮೂಲಕ ಕಲೆಕ್ಟ್ ಮಾಡಬೇಕು ಅನ್ನುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಸೊ ಈ ರೀತಿಯಲ್ಲಿ ರೆವೆನ್ಯೂ ಕಲೆಕ್ಟ್ ಮಾಡಬೇಕು ಅಂದಾಗ ಅವರು ಟಾರಿಫನ್ನು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಸದ್ಯದಲ್ಲೇ ಏರ್ಟೆಲ್ ಮತ್ತು ರಿಲಯನ್ಸ್ನ ಕಡೆಯಿಂದ ಟಾರಿಫ್ ಹೈಕ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಹಾಗೆ ವೊಡಾಫೋನ್ ಕೂಡ 5G ಪ್ಲಾನ್ಸನ್ನು ಲಾಂಚ್ ಮಾಡುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಹಾಗೆ ವೊಡಾಫೋನ್ ಐಡಿಯಾದ 18,000 FPO ಕೂಡ ಮಾರ್ಕೆಟ್ನಲ್ಲಿ ಲಾಂಚ್ ಆಗಿದೆ. ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. QIB ಕ್ಯಾಟಗರಿ 0.7 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 0.3 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 0.07 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರಿಟೇಲ್ ಇನ್ವೆಸ್ಟರ್ಸ್ಗಳು ಈ ಒಂದು FPOನಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಇವತ್ತು ಕೇವಲ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಇನ್ನು 2 ದಿನ ಸಮಯ ಇರುತ್ತೆ. ಸೊ ₹1.55 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಪ್ರೀಮಿಯಂ ಹೈಕ್ನ ನ್ಯೂಸ್ನಿಂದ ಭಾರತಿ ಏರ್ಟೆಲ್ ಸ್ಟಾಕ್ ಪ್ರೈಸ್ನಲ್ಲಿ 4% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಪವರ್ ಗ್ರಿಡ್ ಕೂಡ 2% ಗೇನ್ ಆಗಿದೆ. ಬಜಾಜ್ ಆಟೋ, LTI, ಮೈಂಟ್ರಿ ಹಾಗೆ ಇಂಡಲ್ಕೋ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಪೋಲೋ ಹಾಸ್ಪಿಟಲ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 4% ಕರೆಕ್ಷನ್ ಅಪೋಲೋ ಹಾಸ್ಪಿಟಲ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟೈಟನ್ ಕೂಡ 3.5% ಕರೆಕ್ಟ್ ಆಗಿದೆ. ನೆಸ್ಲೆ ಕೂಡ ಇವತ್ತು 3.5% ಕರೆಕ್ಟ್ ಆಯಿತು. ಸೊ ನೆಸ್ಲೆನಲ್ಲಿ ಮತ್ತೊಂದು ಕಾಂಟ್ರವರ್ಸಿ ನೋಡೋದಕ್ಕೆ ಸಿಕ್ಕಿದೆ. ನೆಸ್ಲೆ ಏನು ಬೇಬಿ ಪ್ರಾಡಕ್ಟ್ಸ್ಗಳು ಅಥವಾ ಇನ್ಫ್ಯಾಂಟ್ ಮಿಲ್ಕ್ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಆ್ಯಡೆಡ್ ಶುಗರ್ಸನ್ನು ಆ್ಯಡ್ ಮಾಡೋದಿಲ್ಲ ಅನ್ನೋಂಥ ಒಂದು ಅಡ್ವರ್ಟೈಸಿಂಗ್ನ ಮೂಲಕ ಆ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ನೆಸ್ಲೆ ಈ ಪ್ರಾಡಕ್ಟ್ಸ್ಗಳಲ್ಲಿ ಒಂದು ಮೊನೋಪೋಲಿಯನ್ನು ಹೊಂದಿದೆ. 97% ಮಾರ್ಕೆಟ್ ಶೇರನ್ನು ನೆಸ್ಲೆ ಹೊಂದಿದೆ. ಈಗ ನೆಸ್ಲೆಯ ಸೆರ್ಲ್ಯಾಕ್ ಪ್ರಾಡಕ್ಟ್ ಅಥವಾ ಇನ್ಫ್ಯಾಂಟ್ ಮಿಲ್ಕ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಲ್ಯಾಬೊರೇಟರಿನಲ್ಲಿ ಟೆಸ್ಟ್ ಮಾಡಿದಾಗ ಪ್ರತಿಯೊಂದು ಸರ್ವಿಂಗ್ನಲ್ಲಿ ಆವ್ರೇಜ್ 4 ಗ್ರಾಮ್ನಷ್ಟು ಶುಗರ್ ಪತ್ತೆ ಆಗಿದೆ. ಸೊ ನೆಸ್ಲೆ ಒಂದು ಡಬಲ್ ಸ್ಟ್ಯಾಂಡರ್ಡ್ನೊಂದಿಗೆ ಈ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಅಂದರೆ ಯುರೋಪಿಯನ್ ನೇಷನ್ಸ್ಗಳಲ್ಲಿ ಜರ್ಮನಿ, UK, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಸೆರ್ಲ್ಯಾಕ್ ಪ್ರಾಡಕ್ಟ್ಸ್ಗಳಿಗೆ ಯಾವುದೇ ರೀತಿಯ ಶುಗರನ್ನು ನೆಸ್ಲೆ ಆ್ಯಡ್ ಮಾಡ್ತಿಲ್ಲ. ಅದೇ ಮಿಡಲ್ ಟು ಲೋ ಇನ್ಕಮ್ ಕಂಟ್ರಿಗಳಲ್ಲಿ ನೈಜೀರಿಯಾ, ಥೈಲ್ಯಾಂಡ್, ಭಾರತ ಈ ದೇಶಗಳಲ್ಲಿ ಇವರು ಪ್ರತಿಯೊಂದು ಸರ್ವಿಂಗ್ನಲ್ಲಿ 7ರಿಂದ 8 ಗ್ರಾಮ್ನಷ್ಟು ಶುಗರನ್ನು ಆ್ಯಡ್ ಮಾಡ್ತಿದ್ದಾರೆ. ಸೊ ಫಿಲಿಪೈನ್ಸ್ನಲ್ಲಿ ಸೆಲ್ ಆಗುವಂಥ ಸೆರ್ಲ್ಯಾಕ್ನಲ್ಲಿ 7.3 ಗ್ರಾಮ್ನಷ್ಟು ಶುಗರ್
ಶುಗರ್ ಪತ್ತೆ ಆಗಿದೆ. ನೈಜೀರಿಯಾ, ಸೆನೆಗಲ್ನಲ್ಲಿ 6 ಗ್ರಾಂನಷ್ಟು ಶುಗರ್ ಪ್ರತಿಯೊಂದು ಸರ್ವಿಂಗ್ನ ಮೇಲೆ ಪತ್ತೆ ಆಗಿದೆ. ಹಾಗೆ ಭಾರತದಲ್ಲಿ ಕೂಡ ಅಷ್ಟೇ ಸೆರ್ಲಾಕ್ ಪ್ರಾಡಕ್ಟ್ಸ್ಗಳಲ್ಲಿ ಇವರು ಆವರೇಜ್ 3 ಗ್ರಾಂನಷ್ಟು ಶುಗರನ್ನು ಪ್ರತಿ ಸರ್ವಿಂಗ್ಗೆ ಆ್ಯಡ್ ಮಾಡ್ತಾ ಇದ್ದಾರೆ. ಬಟ್ ಯುರೋಪಿಯನ್ ಕಂಟ್ರಿಗಳಲ್ಲಿ ಯಾವುದೇ ರೀತಿಯ ಶುಗರ್ ಅಡಿಷನ್ ಆಗ್ತಿಲ್ಲ. ಇದು ಡಬಲ್ ಸ್ಟ್ಯಾಂಡರ್ಡ್ ಅನ್ನುವಂಥ ಒಂದು ನ್ಯೂಸ್ ಈಗ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ನೆಸ್ಲೆ ಪ್ರತಿ ವರ್ಷ ಭಾರತದಲ್ಲಿ 20,000 ಕೋಟಿ ಅಮೌಂಟ್ನ ಸೆರ್ಲಾಕ್ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಬೇಬಿ ಪ್ರಾಡಕ್ಟ್ ನೆಟ್ವರ್ಕ್ನ ಪ್ರಕಾರ ಅಂದರೆ ಇನ್ಫ್ಯಾಂಟ್ ಬೇಬಿ ಪ್ರಾಡಕ್ಟ್ಸ್ಗಳಲ್ಲಿ ಶುಗರನ್ನು ಆ್ಯಡ್ ಮಾಡೋದು ಡೇಂಜರಸ್ ಮತ್ತು ಅನ್ನೆಸೆಸರಿ ಪ್ರಾಕ್ಟೀಸ್ ಅನ್ನುವಂಥ ಒಂದು ರೂಲ್ ಇದೆ. ಈ ಒಂದು ರೂಲನ್ನು ನೆಸ್ಲೆ ಬ್ರೇಕ್ ಮಾಡಿದರೆ ನೋಡಬೇಕಾಗುತ್ತೆ ಈ ನ್ಯೂಸ್ ಎಲ್ಲಿವರೆಗೂ ಹೋಗುತ್ತೆ ಅಂತ. ಬಟ್ ಈ ಒಂದು ನ್ಯೂಸ್ನಿಂದ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮ್ಯಾಗಿನಲ್ಲಿ ಕೂಡ ಇದೇ ರೀತಿಯ ಒಂದು ಕಾಂಟ್ರವರ್ಸಿ ನೋಡೋದಕ್ಕೆ ಸಿಕ್ಕಿತ್ತು. ಅಡಲ್ಟ್ರೇಷನ್ ಅನ್ನ ನೆಸ್ಲೆ ಮಾಡ್ತಾ ಇದ್ರು. ಸೊ ಆ ಒಂದು ನ್ಯೂಸ್ ಬಂದಾಗ ಕೂಡ ನೆಸ್ಲೆ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಕೋಲ್ ಇಂಡಿಯಾ ಮತ್ತು ONGCಯಲ್ಲಿ ಕೂಡ 3%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋದ Q4 ರಿಸಲ್ಟ್ ಏಪ್ರಿಲ್ 19ಕ್ಕೆ ಬರುತ್ತೆ. ವಿಪ್ರೋದ Q4 ಪ್ರಿವ್ಯೂ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಇವರ ರೆವೆನ್ಯೂ ಇಯರ್ ಆನ್ ಇಯರ್ 4% ಫಾಲ್ ಆಗುವಂಥ ಚಾನ್ಸಸ್ ಇದೆ. ರೆವೆನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಪ್ರಾಫಿಟ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 3%ರಿಂದ 4%ನಷ್ಟು ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದ್ರೆ, ಅದೇ ಪ್ರಾಫಿಟ್ ಇಯರ್ ಆನ್ ಇಯರ್ 8%ಗೂ ಹೆಚ್ಚಾಗಿ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು ಆವರೇಜ್ ರಿಸಲ್ಟನ್ನು ವಿಪ್ರೋ ಡಿಕ್ಲೇರ್ ಮಾಡ್ಬೋದು ಅನ್ನುವಂಥ ಒಂದು ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರೀಸೆಂಟಾಗಿ CEO ತಮ್ಮ ಪೊಸಿಷನ್ಗೆ ರಿಸಿಗ್ನೇಷನ್ ಅನ್ನು ಕೊಟ್ಟಿದ್ರು. ಸೊ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ಬಹಳಷ್ಟು ಚೇಂಜಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ವಿಪ್ರೋ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಆಲ್ಮೋಸ್ಟ್ 1%ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಾಳೆ ರಿಸಲ್ಟ್ ಬರುತ್ತೆ, ನೋಡಬೇಕಾಗುತ್ತೆ ಯಾವ ರೀತಿಯ ರಿಸಲ್ಟನ್ನು ವಿಪ್ರೋ ಡಿಕ್ಲೇರ್ ಮಾಡ್ತಾರೆ ಅಂತ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಇವತ್ತು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. 2285 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. FIIs ಇವತ್ತು ಕೂಡ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. 4260 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. HDFC ಲೈಫ್ ತಮ್ಮ Q4 ರಿಸಲ್ಟ್ ಅನ್ನು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ HDFC ಲೈಫ್ನ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. 15% ಇಯರ್ ಆನ್ ಇಯರ್ ಪ್ರಾಫಿಟ್ ಗ್ರೋತ್ ಅನ್ನು HDFC ಲೈಫ್ ಡಿಕ್ಲೇರ್ ಮಾಡಿದ್ದಾರೆ. 411 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ ಇವರು 358 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ 370 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 382 ಕೋಟಿಯಷ್ಟು ಪ್ರಾಫಿಟ್ ಬರುತ್ತೆ ಅಂತ. ಅದಕ್ಕಿಂತ ಒಳ್ಳೆ ಒಂದು ನಂಬರ್ಸ್ ಅನ್ನೇ HDFC ಲೈಫ್ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆಯೇ ಇವರ ಇನ್ಶೂರೆನ್ಸ್ ಪ್ರೀಮಿಯಂ ಅಮೌಂಟ್ ಕೂಡ 5.4% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಸೊ ಒಳ್ಳೆ ಒಂದು ರಿಸಲ್ಟ್ HDFC ಲೈಫ್ ನ ಕಡೆಯಿಂದ ಬಂದಿದೆ. ಆದ್ರೂ ಕೂಡ ಸ್ಟಾಕ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮ್ಯಾಸ್ಟೆಕ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 20% ಅಪ್ಸೈಡ್ ಬೆಳಗಿನ ಸೆಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇವರು ಬ್ರಿಟನ್ ಡಿಫೆನ್ಸ್ ಮಿನಿಸ್ಟ್ರಿಯಿಂದ 1.2 ಬಿಲಿಯನ್ ಯೂರೋಸ್ ನಷ್ಟು ಒಂದು ಆರ್ಡರ್ ನ ಪಡ್ಕೊಂಡಿದ್ದಾರೆ. ಡಿಫೆನ್ಸ್ ಸೆಕ್ಟರ್ ನಲ್ಲಿ IT ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಆರ್ಡರ್ ಮ್ಯಾಸ್ಟೆಕ್ಗೆ ಸಿಕ್ಕಿದೆ. ಈ ಆರ್ಡರ್ ಕಂಪನಿಗೆ ಖಂಡಿತವಾಗ್ಲೂ ಪಾಸಿಟಿವ್ ಆಗಿರುತ್ತೆ. 4 ವರ್ಷಗಳ ಕಾಲ ಈ ಒಂದು ಪ್ರಾಜೆಕ್ಟ್ ಅನ್ನ ಮ್ಯಾಸ್ಟೆಕ್ ಮಾಡ್ತಾರೆ. ಸೊ ಈ ಒಂದು ಆರ್ಡರ್ ಸಿಕ್ಕಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಸಡನ್ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. 9% ಅಪ್ಸೈಡ್ ನೊಂದಿಗೆ ಮ್ಯಾಸ್ಟೆಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಅದಾನಿ ಗ್ರೂಪ್ ಕಂಪನೀಸ್ ಗಳಲ್ಲಿ GQG ಪಾರ್ಟ್ನರ್ಸ್ ತಮ್ಮ ಸ್ಟೇಕ್ ಅನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. $1 ಬಿಲಿಯನ್ ಆಲ್ಮೋಸ್ಟ್ 8300 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ 6 ಅದಾನಿ ಗ್ರೂಪ್ ಕಂಪನಿಗಳಲ್ಲಿ GQG ಪಾರ್ಟ್ನರ್ಸ್ ಮಾಡಿದ್ದಾರೆ. ಅದಾನಿ ಎಂಟರ್ಪ್ರೈಸಸ್, ಅದಾನಿ ಎನರ್ಜಿ ಸೊಲ್ಯೂಷನ್, ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಪೋರ್ಟ್, ಅದಾನಿ ಪವರ್ ಮತ್ತೆ ಅಂಬುಜಾ ಸಿಮೆಂಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಬರ್ತಿರೋದು ಕಾಣಿಸ್ತಿದೆ. ಏಂಜಲ್ ಒನ್ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಒಂದು ಸೆಲ್ಲಿಂಗ್ ಪ್ರೆಷರ್ ಏಂಜಲ್ ಒನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ತಮ್ಮ ರಿಸಲ್ಟ್ ಅನ್ನ ನಿನ್ನೆ ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ 27% ನಷ್ಟು ಇನ್ಕ್ರೀಸ್ ಆಗಿದೆ. ಹಾಗೆ ರೆವೆನ್ಯೂ ನಲ್ಲಿ ಕೂಡ 64% ಜಂಪ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. 1358 ಕೋಟಿಯ ರೆವೆನ್ಯೂನ ಈ ಒಂದು ಕ್ವಾರ್ಟರ್ನಲ್ಲಿ ಏಂಜಲ್ ಒನ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಕಳೆದ ವರ್ಷ 2023 ಫಿನಾನ್ಷಿಯಲ್ ಇಯರ್ನ Q4 ನಲ್ಲಿ ಕೇವಲ 831 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಹಾಗೆ 340 ಕೋಟಿಯ ಪ್ರಾಫಿಟ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಕಳೆದ ವರ್ಷ 2023 Q4 ನಲ್ಲಿ ಕೇವಲ 267 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆಯೇ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಕೂಡ ರೆವೆನ್ಯೂ ಮತ್ತು ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ ಇವರು 260 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಅದು ಈ ಕ್ವಾರ್ಟರ್ನಲ್ಲಿ 340 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಸೊ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ಏಂಜಲ್ ಒನ್ ಕಡೆಯಿಂದ ಡಿಕ್ಲೇರ್ ಆಗಿದೆ. ಹಾಗೆಯೇ ಒಳ್ಳೆ ಒಂದು ಕ್ಲೈಂಟ್ ಅಕ್ವಿಸಿಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಗ್ರಾಸ್ ಕ್ಲೈಂಟ್ ಅಕ್ವಿಸಿಷನ್ ಅನ್ನ ಏಂಜಲ್ ಒನ್ ಮಾಡಿದ್ದಾರೆ. ಟೋಟಲ್ 30 ಲಕ್ಷ ಹೊಸ ಕ್ಲೈಂಟ್ಗಳು ಈ ಒಂದು ಕ್ವಾರ್ಟರ್ನಲ್ಲಿ ಏಂಜಲ್ ಒನ್ ಅಕೌಂಟ್ ಅನ್ನು ಓಪನ್ ಮಾಡಿದ್ದಾರೆ. ಸೊ ಓವರ್ ಆಲ್ 22 ಮಿಲಿಯನ್, ಆಲ್ಮೋಸ್ಟ್ 2 ಕೋಟಿ 20 ಲಕ್ಷ ಕ್ಲೈಂಟ್ಗಳು ಈಗ ಏಂಜಲ್ ಒನ್ನ ಪಾರ್ಟ್ ಆಗಿದ್ದಾರೆ.
ಸೊ ಓವರ್ ಆಲ್ ಡಿಮ್ಯಾಟ್ ಅಕೌಂಟ್ಗಳ ಓಪನಿಂಗ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗಿತ್ತು. ಸೊ ಏಂಜಲ್ ಒನ್ ಅಲ್ಲಿ ಕೂಡ ಬಹಳಷ್ಟು ಜನ ತಮ್ಮ ಡಿಮ್ಯಾಟ್ ಅಕೌಂಟ್ಗಳನ್ನು ಓಪನ್ ಮಾಡಿಸಿದ್ದಾರೆ. ಸೊ ಈ ಒಂದು ಒಳ್ಳೆ ರಿಸಲ್ಟ್ ನಿನ್ನೆ ಬಂದಿದ್ರಿಂದ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಏಂಜಲ್ ಒನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಏಂಜಲ್ ಒನ್ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇನ್ಫೋಸಿಸ್ ಕೂಡ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ರಿಸಲ್ಟ್ ಇನ್ಫೋಸಿಸ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಬ್ರೋಕರೇಜ್ಗಳು 6,128 ಕೋಟಿಯಷ್ಟು ಪ್ರಾಫಿಟ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ 7,969 ಕೋಟಿಯ ಪ್ರಾಫಿಟ್ಸ್ ಅನ್ನ ಇನ್ಫೋಸಿಸ್ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ 28 ರೂಪಾಯಿಯ ಡಿವಿಡೆಂಡ್ ಕೂಡ ಡಿಕ್ಲೇರ್ ಆಗಿದೆ. 28 ರೂಪಾಯಿಯಲ್ಲಿ 20 ರೂಪಾಯಿಯ ಫೈನಲ್ ಡಿವಿಡೆಂಡ್ ಹಾಗೆಯೇ ಒನ್ ಟೈಮ್ 8 ರೂಪಾಯಿ ಡಿವಿಡೆಂಡ್ ಅನ್ನು ಇವರು ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು ಡಿವಿಡೆಂಡ್ಗೆ ಶೇರ್ ಹೋಲ್ಡರ್ಗಳ ಅಪ್ರೂವಲ್ ಬೇಕಾಗುತ್ತೆ. ಸೊ AGM ಆದ ನಂತರ ಇವರು ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ರೆಕಾರ್ಡ್ ಡೇಟ್ ಅನ್ನು ಫಿಕ್ಸ್ ಮಾಡ್ತಾರೆ. ಇನ್ಫೋಸಿಸ್ನ ಡೀಟೇಲ್ ರಿಸಲ್ಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಈ ಒಂದು ಕ್ವಾರ್ಟರ್ನಲ್ಲಿ 37,923 ಕೋಟಿ ಡಿಕ್ಲೇರ್ ಆಗಿದೆ. 2023 ಮಾರ್ಚ್ನಲ್ಲಿ 37,441 ಕೋಟಿ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ 1.3% ರೆವೆನ್ಯೂ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಅದೇ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ 2.3% ಫಾಲ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ 38,821 ಕೋಟಿ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ರು. ಆದರೂ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ 7,969 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. 2023 ಮಾರ್ಚ್ನಲ್ಲಿ 6,128 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಕಳೆದ ಕ್ವಾರ್ಟರ್ನಲ್ಲಿ 6,106 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ 30% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇಲ್ಲಿ ಒಂದು ಕ್ಯಾಚ್ ಕೂಡ ಇದೆ. ಸೊ ನೀವು ಇಲ್ಲಿ ಅದರ್ ಇನ್ಕಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಳೆದ ಕ್ವಾರ್ಟರ್ನಲ್ಲಿ ಅದರ್ ಇನ್ಕಮ್ 658 ಕೋಟಿ ಇತ್ತು. ಹಾಗೆ ಕಳೆದ ವರ್ಷ ಅದರ್ ಇನ್ಕಮ್ 589 ಕೋಟಿ ಇತ್ತು. ಈಗ ಈ ಒಂದು ಕ್ವಾರ್ಟರ್ನಲ್ಲಿ ಅದರ್ ಇನ್ಕಮ್ 2,000 ಕೋಟಿಯಷ್ಟು ಇನ್ಕ್ರೀಸ್ ಆಗಿದೆ. 2,619 ಕೋಟಿಯ ಅದರ್ ಇನ್ಕಮ್ ಅನ್ನ ಇನ್ಫೋಸಿಸ್ ಡಿಕ್ಲೇರ್ ಮಾಡಿದ್ದಾರೆ. ಆದ್ರಿಂದ ಇವರ ಪ್ರಾಫಿಟ್ಸ್ 8,000 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಅಕಸ್ಮಾತ್ ಈ ಒಂದು ಅದರ್ ಇನ್ಕಮ್ 2,000 ಕೋಟಿ ಕಡಿಮೆ ಡಿಕ್ಲೇರ್ ಆಗಿದ್ದಿದ್ರೆ ಕಳೆದ ಕ್ವಾರ್ಟರ್ ಹಾಗೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಇನ್ಫೋಸಿಸ್ನ ರಿಸಲ್ಟ್ ಇಯರ್ ಆನ್ ಇಯರ್ ಫಾಲ್ ಆಗ್ತಿತ್ತು. ಸೊ ಅದರ್ ಇನ್ಕಮ್ ಯಾವ ಒಂದು ಸೋರ್ಸ್ನಿಂದ ಬಂದಿದೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಈ ಒಂದು ಅದರ್ ಇನ್ಕಮ್ನಿಂದ ಪ್ರಾಫಿಟ್ ನಮಗೆ ಬಹಳಷ್ಟು ಜಂಪ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ರೆವೆನ್ಯೂ ಆಗಿರ್ಬೋದು, ಇವರ ಆಪರೇಟಿಂಗ್ ಪ್ರಾಫಿಟ್ ಆಗಿರ್ಬೋದು, ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗಿದೆ. ಸೊ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ಪ್ರಕಾರನೇ ಇನ್ಫೋಸಿಸ್ನ ರಿಸಲ್ಟ್ ಬಂದಿದೆ. ಬಟ್ ಅದರ್ ಇನ್ಕಮ್ನಿಂದ ನಮಗೆ ಪ್ರಾಫಿಟ್ ಬಹಳಷ್ಟು ಜಂಪ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಈ ಒಂದು ರಿಸಲ್ಟ್ ಅನ್ನ ಬ್ರೋಕರೇಜ್ಗಳು ಕೂಡ ಅನಲೈಸ್ ಮಾಡ್ತಾರೆ. ಅವರು ಕೂಡ ತಮ್ಮ ಟಾರ್ಗೆಟ್ಸ್ ಗಳನ್ನ ಕೊಡ್ತಾರೆ. ಹಾಗೆ ಇನ್ಫೋಸಿಸ್ 2025 ಫಿನಾನ್ಷಿಯಲ್ ಇಯರ್ನ ರೆವೆನ್ಯೂ ಗೈಡೆನ್ಸ್ ಅನ್ನ ಕೊಟ್ಟಿದ್ದಾರೆ. TCS ಕೊಟ್ಟಿರಲಿಲ್ಲ, ಬಟ್ ಇನ್ಫೋಸಿಸ್ ಕೊಟ್ಟಿದ್ದಾರೆ. 1-3% ರೆವೆನ್ಯೂ ಗೈಡೆನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಮುಂಚೆ ಈ ಒಂದು ರೆವೆನ್ಯೂ ಗೈಡೆನ್ಸ್ 4-7% ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಈಗಲೂ ಕೂಡ IT ಸೆಕ್ಟರ್ನಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನ ಈ ಒಂದು ರೆವೆನ್ಯೂ ಗೈಡೆನ್ಸ್ ತೋರಿಸುತ್ತೆ. ಸೊ ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಕೇವಲ 1-3% ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಮಾತ್ರ ಇನ್ಫೋಸಿಸ್ನ ಕಡೆಯಿಂದ ಇರುತ್ತೆ. ಓವರ್ ಆಲ್ ಇನ್ಫೋಸಿಸ್ನ ರಿಸಲ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಓಕೆ ರಿಸಲ್ಟ್ ಅಂತಾನೆ ಹೇಳ್ಬೋದಾಗುತ್ತೆ. ಹಾಗೆ ಇವತ್ತು ಸ್ಟಾಕ್ ಪ್ರೈಸ್ ನಲ್ಲಿ 1% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ಕೊನೆ ಅರ್ಧ ಗಂಟೆನಲ್ಲಿ ಸ್ವಲ್ಪ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಈ ಒಂದು ರಿಸಲ್ಟ್ಗೆ ಇನ್ಫೋಸಿಸ್ನ ADR US ಮಾರ್ಕೆಟ್ಸ್ಗಳಲ್ಲಿ ರಿಯಾಕ್ಟ್ ಆಗುತ್ತೆ. ADR ಪ್ರೈಸ್ ಅನ್ನು ಕೂಡ ನಾವು ನಾಳೆ ಚೆಕ್ ಮಾಡ್ಕೋಬಹುದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.